ದಳಪತಿ ವಿಜಯ್ ಮತ್ತೆ ಗೆದ್ದಿದ್ದಾರೆ. ವಿಶ್ವಾಸಮತ ಗೆಲ್ಲೋದ್ರ ಮೂಲಕ ತಮಿಳುನಾಡು ಸಿಎಂ ಕುರ್ಚಿ ನಂದೇ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಇದಕ್ಕಾಗಿ ವಿಜಯ್ ಮಾಡಿದ ಕಸರತ್ತು ಅಷ್ಟಿಷ್ಟಲ್ಲ. ಫಲಿತಾಂಶ ಪ್ರಕಟವಾದ ದಿನದಿಂದಲೂ ನಾನಾ ಪ್ರಯತ್ನ ಮಾಡಿದ್ದ ವಿಜಯ್ಗೆ ಈಗ ತಮಿಳುನಾಡು ಅಸೆಂಬ್ಲಿಯಲ್ಲಿ ಫಲ ಸಿಕ್ಕಿದೆ. ஜோசப் விஜய் எனும் நான் மேற்கொள்ள இருக்கும் கடமையை நேர்மையுடன் நிறைவேற்றுவேன் என்றும் உளமாற உறுதி கூறுகிறேன். விசில் அலை வெற்றி அலையாக மாறிய நீங்க ஆட்சியை தொடர நாங்க தடையா இருக்க விரும்பல. அந்த வகையில் பேரவையிலிருந்து நாங்கள் வெளிநடப்பு செய்கிறோம். நன்றி, வணக்கம். ವಿಜಯ್ಗೆ ಮತ್ತೊಂದು ಗೆಲುವು ಸಿಕ್ಕಾಗಿದೆ. ಚುನಾವಣಾ ರಣಕಣದಲ್ಲೇ ಅತಿ ಹೆಚ್ಚು ಕ್ಷೇತ್ರ ಗೆದ್ದು ಬೀಗಿದ್ದ ವಿಜಯ್ ಈಗ ಮತ್ತೊಮ್ಮೆ ಗೆದ್ದಿದ್ದಾರೆ. ಮತ್ತೊಮ್ಮೆ ಗೆಲ್ಲುವುದರ ಮೂಲಕ ನಾನೇ ತಮಿಳುನಾಡು ಸಿಎಂ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಈಗ ವಿಜಯ್ ತಮಿಳುನಾಡು ಸಿಎಂ ಆಗಿ ಮುಂದುವರಿಯಲು ರಾಜಮಾರ್ಗವೊಂದು ಸೃಷ್ಟಿಯಾಗಿದೆ. ನಿರೀಕ್ಷೆಗೂ ಮೀರಿ ವಿಶ್ವಾಸಮತ ಸಾಬೀತುಪಡಿಸಿರುವ ವಿಜಯ್ ಬರೋಬ್ಬರಿ 144 ಮತಗಳನ್ನು ಗೆದ್ದು ಬೀಗಿದ್ದಾರೆ. 118 ಮತಗಳನ್ನೇ ಪಡೆದುಕೊಳ್ಳುವುದು ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿದ್ದ ವಿಜಯ್ ಬರೋಬ್ಬರಿ 144 ಸ್ಥಾನಗಳನ್ನ ಗೆದ್ದು ವಿಶ್ವಾಸಮತ ಸಾಬೀತುಪಡಿಸಿದ್ದು. ಇದಕ್ಕಾಗಿ ವಿಜಯ್ ಪಟ್ಟ ಕಷ್ಟ ಊಹಿಸೋದಕ್ಕೂ ಅಸಾಧ್ಯ. ஜோசப் விஜய் எனும் நான் மேற்கொள்ள இருக்கும் கடமையை நேர்மையுடன் நிறைவேற்றுவேன் என்றும் உளமாற உறுதி கூறுகிறேன். ಆಗ ಮ್ಯಾಜಿಕ್ ನಂಬರ್ಗೆ ಒದ್ದಾಟ. ಈಗ ಅಸೆಂಬ್ಲಿಯಲ್ಲಿ ಮ್ಯಾಜಿಕ್. ಡಿಎಂಕೆ ವಾಕೌಟ್, ಎಐಎಡಿಎಂಕೆ ಇಬ್ಬಾಗ ಸುಲಭವಾಗಿ ವಿಶ್ವಾಸ ಗೆದ್ದ ವಿಜಯ್. ಮತ ಚಲಾಯಿಸದೆ ತಟಸ್ಥವಾಗಿದ್ದೇಕೆ 4 ಪಿಎಂಕೆ, ಓರ್ವ ಬಿಜೆಪಿ ಶಾಸಕರು. ಹೌದು, ಅದು ತಮಿಳುನಾಡು ಚುನಾವಣೆ ಫಲಿತಾಂಶದ ದಿನ. ಅವತ್ತು ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ರು. ಏನಪ್ಪಾ ಇಂಥ ರಿಸಲ್ಟ್ ಬಂತು ಅಂತ ಎಲ್ಲರೂ ಅಚ್ಚರಿಗೆ ಒಳಗಾಗಿದ್ರು. ಯಾಕಂದ್ರೆ ಬರೋಬ್ಬರಿ 108 ಸ್ಥಾನ ಪಡ್ಕೊಂಡಿದ್ದ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ತಮಿಳುನಾಡಿನ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಯಾರೂ ಕೂಡ ಊಹೆ ಮಾಡೋಕೆ ಸಾಧ್ಯವಾಗದಂತೆ ತಮಿಳುನಾಡಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ದ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷವನ್ನ ಸೋಲಿಸಿತ್ತು ಟಿವಿಕೆ. ಟಿವಿಕೆ ಗೆಲುವಿನಿಂದ ಎರಡೂ ಪಕ್ಷಗಳು ಕಂಗಾಲಾಗಿದ್ವು. ಸರ್ಕಾರ ನಡೆಸ್ತಾ ಇದ್ದ ಡಿಎಂಕೆ ಪಕ್ಷವೇ ಮಣ್ಣು ಮುಕ್ಕಿದ್ದು. ವಿಜಯ್ ಗೆಲುವು ಅದ್ಧೂರಿಯಾಗಿತ್ತು ಅನ್ನೋದಕ್ಕೆ ಸಾಕ್ಷಿ ಕೊಟ್ಟಿತ್ತು. ಆದರೆ ಅಲ್ಲಿಂದಲೇ ವಿಜಯ್ಗೆ 2ನೇ ಸುತ್ತಿನ ಭೀತಿ ಶುರುವಾಗಿತ್ತು. ಅದು ಫ್ಲೋರ್ ಟೆಸ್ಟ್ನ ಭೀತಿ. ವಿಜಯ್ ಗೆದ್ದಾಗಿತ್ತು. ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವು ಕಂಡಿದ್ದಾಗಿತ್ತು. ಆದರೆ ಅಷ್ಟು ಕ್ಷೇತ್ರಗಳ ಗೆಲುವು ವಿಜಯ್ ಸ್ವಂತವಾಗಿ ಅಧಿಕಾರಕ್ಕೆ ಬರಲು ಸಾಧ್ಯವಾಗುವ ಸಾಧ್ಯತೆಯೂ ಇರಲಿಲ್ಲ. ವಿಶ್ವಾಸಮತಕ್ಕೂ ಮೊದಲೇ ಈ ವಿಚಾರ ಕಾಡಿತು. ನಿಮ್ಮ ಹತ್ರ ಬಹುಮತ ಇಲ್ಲ ಅಂತ ಹೇಳಿ ಹಲವಾರು ಬಾರಿ ವಿಜಯ್ ಅವರನ್ನ ತಮಿಳುನಾಡು ರಾಜ್ಯಪಾಲ ವಿಶ್ವನಾಥ ಅರ್ಲೇಕರ್ ವಾಪಸ್ ಕಳಿಸಿದ್ರು. ನಮಗೆ ಅವಕಾಶ ಕೊಡಿ, ಅಸೆಂಬ್ಲಿಯಲ್ಲಿ ಪ್ರೂವ್ ಮಾಡ್ತೀವಿ ಅಂತ ವಿಜಯ್ ಮನವಿ ಮಾಡಿದ್ರು. ರಾಜ್ಯಪಾಲರು ಕೊಟ್ಟಿರಲಿಲ್ಲ. ಕೊನೆಗೆ ಹಲವಾರು ಪಕ್ಷಗಳನ್ನ ಜೊತೆಗೆ ಕರ್ಕೊಂಡು ಹೋದ್ಮೇಲೆ ರಾಜ್ಯಪಾಲರು ಒಪ್ಪಿಗೆ ಪತ್ರಗಳನ್ನ ನೋಡಿದ್ಮೇಲೆ ವಿಜಯ್ಗೆ ವಿಶ್ವಾಸಮತ ಸಾಬೀತು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು. ಆದರೆ ಅಲ್ಲೂ ಕೂಡ ಸಂದೇಹವಿತ್ತು. ವಿಜಯ್ ವಿಶ್ವಾಸಮತ ಮಂಡನೆ ಮಾಡ್ತಾರೆ ಮಾಡಲ್ವೋ ಅನ್ನೋ ಸಂದೇಹವನ್ನ ಕೆಲವರು ಹೊರಹಾಕಿದ್ರು. ಆದರೆ ಅದೆಲ್ಲವನ್ನು ಮೆಟ್ಟಿ ನಿಂತ ವಿಜಯ್ ಭರ್ಜರಿ ವಿಶ್ವಾಸಮತ ಗಳಿಸಿದ್ದಾರೆ. 118ಕ್ಕೆ ಬದಲು 116ಕ್ಕೆ ಇಳಿದಿತ್ತು ವಿಶ್ವಾಸಮತ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಗೆಲುವು ಕಂಡಿದ್ದರು. ಆದರೆ ಒಂದೇ ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಿದ್ದ ವಿಜಯ್ ಪೆರಂಬೂರು ಕ್ಷೇತ್ರವನ್ನು ಉಳಿಸಿಕೊಂಡಿದ್ದರು. ಇದರಿಂದ ಒಂದು ಶಾಸಕ ಸ್ಥಾನ ಖಾಲಿಯಾಗಿ 117ಕ್ಕೆ ಮ್ಯಾಜಿಕ್ ನಂಬರ್ ಇಳಿದಿತ್ತು. ಮತ್ತೊಂದು ಕ್ಷೇತ್ರದಲ್ಲಿ ಅಂದರೆ ಶಿವಗಂಗಾ ಜಿಲ್ಲೆಯ ತಿರುಪತ್ತೂರು ಕ್ಷೇತ್ರದಲ್ಲಿ ಮತ್ತೊಂದು ಸಂಚಲನಾತ್ಮಕ ಘಟನೆ ನಡೆಯುತ್ತೆ. ಆ ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ಶ್ರೀನಿವಾಸ ಸೇತುಪತಿ 83,375 ಮತಗಳು ಗಳಿಸಿ ಡಿಎಂಕೆ ಹಿರಿಯ ನಾಯಕ ಕರುಪ್ಪನ್ ವಿರುದ್ಧ ಒಂದೇ ಒಂದು ಮತದ ಅಂತರದಲ್ಲಿ ಗೆಲುವು ಕಂಡಿದ್ದರು. ಆದರೆ ಅಂಚೆ ಮತಗಳ ಎಣಿಕೆ ವೇಳೆ ಭಾರೀ ಅಕ್ರಮ ನಡೆದಿದೆ ಅಂತ ಆರೋಪಿಸಿದ ಕರುಪ್ಪನ್
ತಮಿಳುನಾಡು ಹೈಕೋರ್ಟ್ ಮೊರೆ ಹೋಗಿದ್ದರು. ವಿಚಾರಣೆ ನಡೆಸಿದ ಕೋರ್ಟ್ ಶ್ರೀನಿವಾಸ ಸೇತುಪತಿ ಸದ್ಯಕ್ಕೆ ವಿಶ್ವಾಸ ಮತದಲ್ಲಿ ಓಟು ಹಾಕುವ ಹಾಗಿಲ್ಲ ಅಂತ ಹೇಳಿಬಿಟ್ಟಿತ್ತು. ಇದರಿಂದಾಗಿ ವಿಶ್ವಾಸ ಮತ 117 ಇದ್ದದ್ದು 116ಕ್ಕೆ ಇಳಿದಿತ್ತು. ಬುಧವಾರ ವಿಜಯ್ಗೆ ಬೇಕಿದ್ದ ಮ್ಯಾಜಿಕ್ ನಂಬರ್ ತಮಿಳುನಾಡು ಸಿಎಂ ಆಗಿ ಮುಂದುವರಿಯಲು ವಿಜಯ್ಗೆ 116 ಮತಗಳು ಬೇಕಾಗಿತ್ತು. ವಿಶ್ವಾಸ ಮತ ಸಾಬೀತಾಗುವ ವೇಳೆ ವಿಜಯ್ಗೆ ಬಂದಿದ್ದು ಬರೋಬ್ಬರಿ 144 ಮತಗಳು. ಇದು ತಮಿಳುನಾಡು ರಾಜಕೀಯ ಇತಿಹಾಸದಲ್ಲೇ ಅತಿ ಪ್ರಮುಖ ಮೈಲಿಗಲ್ಲು. ನಟನೆಯಿಂದ ರಾಜಕೀಯಕ್ಕೆ ಕಾಲಿಟ್ಟು ತಮಿಳಿಗ ವೆಟ್ರಿ ಕಳಗಂ ಪಕ್ಷವನ್ನು ಸ್ಥಾಪಿಸಿದ ವಿಜಯ್ ಇಂಥದ್ದೊಂದು ಸಿಚುವೇಶನ್ ಅನ್ನು ಫೇಸ್ ಮಾಡಿ 144 ಮತಗಳನ್ನು ಗೆದ್ದಿದ್ದು ಇದೇ ಮೊದಲು. ಈ ಮೂಲಕ ತಮಿಳುನಾಡಲ್ಲಿ ಹೊಸ ರಾಜಕೀಯ ಶಕೆಯು ಅಧಿಕೃತವಾಗಿ ಆರಂಭವಾದಂತಾಗಿದೆ. ಈ ಹೊಸ ರಾಜಕೀಯ ಶಕೆ ಆರಂಭ ಆಗೋದಕ್ಕೆ ಮುನ್ನ ತಮಿಳುನಾಡು ಅಸೆಂಬ್ಲಿಯಲ್ಲಿ ಹೈ ಡ್ರಾಮಾನೇ ನಡೆದೋಗಿತ್ತು. ವಿಶ್ವಾಸಮತ ವಿಚಾರದಲ್ಲಿ ಯಾರೂ ಊಹೆ ಮಾಡೋಕೆ ಸಾಧ್ಯವಾಗದ ಪ್ರಸಂಗಗಳು ನಡೆದೋದ್ವು. ವಿಶ್ವಾಸಮತ ಆರಂಭಕ್ಕೆ ಮುನ್ನ ಹೈ ಡ್ರಾಮಾ. ಬುಧವಾರ ವಿಶ್ವಾಸಮತ ಯಾಚನೆ ಅಂತ ಮೊದಲೇ ಫಿಕ್ಸ್ ಆಗಿತ್ತು. ಸದನ ಸಮಾವೇಶಗೊಳ್ತಾ ಇದ್ದಂತೆಯೇ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ತೀವ್ರ ವಾಗ್ವಾದಗಳು ನಡೆದವು. ವಿಶ್ವಾಸಮತ ಯಾಚನೆಯ ಪ್ರಕ್ರಿಯೆಯು ಪ್ರಜಾಪ್ರಭುತ್ವದ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದ ಡಿಎಂಕೆ ನಾಯಕ ಉದಯನಿಧಿ ಸ್ಟಾಲಿನ್ ನೇತೃತ್ವದಲ್ಲಿ ಆ ಪಕ್ಷದ ಎಲ್ಲಾ ಶಾಸಕರು ಸದನದಿಂದ ಹೊರ ನಡೆಯುವ ನಿರ್ಧಾರ ಮಾಡಿದರು. ಈ ಸಂದರ್ಭದಲ್ಲಿ ಸದನದಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಗಿತ್ತು. ಟಿವಿಕೆ ಮತ್ತು ಡಿಎಂಕೆ ನಡುವೆ ಗದ್ದಲದ ವಾತಾವರಣದ ಜೊತೆಗೆ ಎಲ್ಲ ಪಕ್ಷಗಳ ನಾಯಕರು ಮಾತಾಡಿದರು. ಇದೇ ವೇಳೆ ಮಾತಾಡಿದ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಟಿವಿಕೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. நடந்து முடிந்த சட்டமன்ற தேர்தலில் பதிவான வாக்குகள் சுமார் 4,93,25,000 வாக்காளர்கள் வாக்களிச்சிருக்கிறாங்க. தற்போதைய ஆளுங்கட்சிக்கு வாக்களிச்சவங்களுடைய எண்ணிக்கை எவ்வளவு தெரியுமா? 1,72,26,000 தான். அதாவது கிட்டத்தட்ட 65% மக்களால நிராகரிக்கப்பட்ட ஒரு ஆட்சி மேல எங்களுக்கு மட்டும் இல்ல, உங்களுக்கு வாக்களிச்ச மக்களுக்கே கொஞ்சம் கொஞ்சமா நம்பிக்கை குறைஞ்சிட்டு வருது. அடுத்து மிக முக்கியமான ஒண்ணு நம்பர்ஸ், மெஜாரிட்டிக்கான நம்பர்ஸ். நம்முடைய சட்டமன்றம் 234 உறுப்பினர்களை கொண்டது. மேஜிக்கல் நம்பர் சொல்லுவாங்க. 118 உறுப்பினர்களை கொண்ட ஒரு கட்சியோ ஒரு கூட்டணியோ தான் ஆட்சிக்கு வர முடியும். இப்ப நம்பிக்கை கோருகின்ற இந்த கட்சிக்கு, உங்க கட்சிக்கு அந்த நம்பர்ஸ் இருக்கான்னு கேட்டா இல்ல. 108 இடங்கள் தான் இருக்கு. அதுவும் அந்த கட்சியினுடைய தலைவர் மாண்பு முதலமைச்சர் அவர்கள் தன்னுடைய வெற்றி குறித்த நம்பிக்கை இல்லாத காரணத்தினால 2 இடங்கள்ல போட்டி போட்டு அதுல ஒரு இடத்தை இன்னைக்கு ராஜினாமாவும் செஞ்சிருக்கிறார். இன்னும் அந்த தொகுதி மக்களை சந்திச்சு, நேர்ல சந்திச்சோ இல்ல ஒரு அறிக்கை மூலமாகவோ ஒரு நன்றியை கூட இன்னும் தெரிவிக்கல. ರಾಜ್ಯದ ಎಲ್ಲರೂ ಟಿವಿಕೆಗೆ ಮತ ಹಾಕಿಲ್ಲ. ಒಟ್ಟು 4.93 ಕೋಟಿ ಮತಗಳಲ್ಲಿ ಕೇವಲ 1.72 ಕೋಟಿ ಜನರು ಟಿವಿಕೆಗೆ ಮತ ಹಾಕಿದ್ದಾರೆ. ಉಳಿದ 65% ಜನರು ಟಿವಿಕೆ ವಿರುದ್ಧ ಮತ ಹಾಕಿದ್ದಾರೆ. ಟಿವಿಕೆಗೆ ಮತ ಹಾಕಿದವರಿಗೆ ಈಗ ಇದು ಗೊತ್ತಾಗುತ್ತಿದೆ. 118 ಕ್ಷೇತ್ರ ಗೆದ್ದಿರೋ ಪಕ್ಷ ಮಾತ್ರ ಸರ್ಕಾರ ರಚಿಸಬಹುದು. ಟಿವಿಕೆ ನಾಯಕ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 1 ಕ್ಷೇತ್ರದ ಜನರಿಗೆ ಧನ್ಯವಾದ ಹೇಳದೆ 1 ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಏನೇ ಇದ್ದರೂ ನಾವು ಸರ್ಕಾರಕ್ಕೆ ಯಾವುದೇ ತೊಂದರೆ ಮಾಡುವುದಿಲ್ಲ ಅಂತ ಹೇಳಿದ ಡಿಎಂಕೆ ನಾಯಕ ಉದಯನಿಧಿ ಸ್ಟಾಲಿನ್ ಕೊನೆಗೆ ತಮ್ಮ ಪಕ್ಷದ ಎಲ್ಲ ಶಾಸಕರ ಜೊತೆಗೆ ವಾಕೌಟ್ ಮಾಡಿದ್ರು. நீங்க ஆட்சியை தொடர நாங்க தடையா இருக்க விரும்பல. அந்த வகையில பேரவையிலிருந்து நாங்க வெளிநடப்பு செய்யறோம். நன்றி, வணக்கம். ವಾಕೌಟ್ ಮಾಡಿದ್ಮೇಲೆ ಸುಲಭವಾಯಿತು ವಿಜಯ ವಿಶ್ವಾಸ.
ಡಿಎಂಕೆಯ ಎಲ್ಲ ಶಾಸಕರು ವಾಕೌಟ್ ಮಾಡಿದ್ರು. ಇದರಿಂದ ಮ್ಯಾಜಿಕ್ ನಂಬರ್ ಕೂಡ ಬಿದ್ದೋಯಿತು. 60 ಶಾಸಕರು ವಾಕೌಟ್ ಮಾಡಿದ್ರಿಂದ ವಿಜಯ್ ವಿಶ್ವಾಸ ಮತ ಸಾಬೀತು ಮಾಡೋದು ಸುಲಭವಾಯಿತು. ನಂತರ ಪ್ರತಿಪಕ್ಷದ ಅನುಪಸ್ಥಿತಿಯಲ್ಲೇ ವಿಜಯ್ ರವರು ವಿಶ್ವಾಸ ಮತ ನಿರ್ಣಯವನ್ನ ಮಂಡಿಸಿದ್ರು. ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಕಲ್ಯಾಣವೇ ತಮ್ಮ ಸರ್ಕಾರದ ಪರಮ ಗುರಿ ಎಂದು ಘೋಷಿಸಿದರು. ಹಳೆಯ ರಾಜಕೀಯ ಸಂಸ್ಕೃತಿಯನ್ನ ಬದಲಾಯಿಸಿ ಪಾರದರ್ಶಕ ಆಡಳಿತ ನೀಡುವುದಾಗಿ ಅವರು ಭರವಸೆ ನೀಡಿದರು. ಅನಂತರವೇ ವಿಶ್ವಾಸ ಮತ ಎಣಿಕೆಯಾಯಿತು. ಈ ವೇಳೆ ಎಷ್ಟು ಮಂದಿ ವಿಜಯ್ ಪರವಾಗಿ ವೋಟ್ ಚಲಾಯಿಸಿದ್ರು, ಎಷ್ಟು ಮಂದಿ ವಿಜಯ್ ವಿರುದ್ಧ ವೋಟ್ ಚಲಾಯಿಸಿದ್ರು, ಇಲ್ಲಿದೆ ನೋಡಿ ಡೀಟೇಲ್ಸ್. மாண்புமிகு திரு ரா சபரிநாதன், மாண்புமிகு திரு வே சம்பத்குமார், மாண்புமிகு திரு த சரத்குமார். ಅಸೆಂಬ್ಲಿಯಲ್ಲಿದ್ದ ಒಟ್ಟು 231 ಸದಸ್ಯರು. ವಿಶ್ವಾಸ ಗೆಲ್ಲಲು ಮ್ಯಾಜಿಕ್ ನಂಬರ್ 116 ಆಗಿತ್ತು. ಡಿಎಂಕೆ 60 ಶಾಸಕರು ಮತ ಹಾಕದೆ ವಾಕೌಟ್ ಮಾಡಿದ್ರು. 4 ಪಿಎಂಕೆ, ಓರ್ವ ಬಿಜೆಪಿ ಶಾಸಕರು ತಟಸ್ಥರಾಗಿದ್ದು, ವಿಶ್ವಾಸ ಮತದಲ್ಲಿ ವಿಜಯ್ ಪರ 144 ಶಾಸಕರು ಮತ ಹಾಕಿದ್ರು. ವಿಜಯ್ ವಿರುದ್ಧ 22 ಮತಗಳ ಚಲಾವಣೆ ಆದವು. ಕೊನೆಗೆ ಸಿಎಂ ವಿಜಯ್ ವಿಶ್ವಾಸ ಮತ ಗಳಿಸಿ ಗೆಲುವು ಕಂಡ್ರು. மாண்புமிகு திரு எஸ்எஸ்பி சையது ஃபாரூக் பாஷா, மாண்புமிகு திரு ரா கதிரவன், மாண்புமிகு டாக்டர் க கபில். ಡಿಎಂಕೆ ಮತ್ತು ಡಿಎಂಡಿಕೆ ಸದನದಿಂದ ವಾಕೌಟ್. பேரவையிலிருந்து நாங்க வெளிநடப்பு செய்கிறோம். நன்றி. ವಿಶ್ವಾಸ ಮತ ಎಣಿಕೆಯಾಗೋಕೆ ಮೊದಲು 59 ಸ್ಥಾನ ಗೆದ್ದಿದ್ದ ಡಿಎಂಕೆ ಮತ್ತು 1 ಸ್ಥಾನ ಗಳಿಸಿದ್ದ ಡಿಎಂಕೆಯ ಮಿತ್ರ ಪಕ್ಷ ವಾಕೌಟ್ ಮಾಡಿದ್ವು. ಅನಂತರ 234 ಇದ್ದ ವಿಧಾನಸಭೆಯ ಸಂಖ್ಯೆ 175ಕ್ಕೆ ಇಳಿತು. 117 ಇದ್ದ ಮ್ಯಾಜಿಕ್ ನಂಬರ್ 88ಕ್ಕೆ ಇಳಿಕೆಯಾಯಿತು. ಈ ರೀತಿ ಇಳಿಕೆಯಾದಂತೆ ವಿಜಯ್ ವಿಶ್ವಾಸ ಮತ ಸಾಬೀತುಪಡಿಸುವುದು ಅತ್ಯಂತ ಸುಲಭವಾಯಿತು. ಡಿಎಂಕೆ ಮತ್ತು ಅದರ ಮಿತ್ರ ಪಕ್ಷ ಡಿಎಂಡಿಕೆ ಮಾತ್ರ ವಾಕೌಟ್ ಮಾಡಿದ್ವು. ಉಳಿದ ಡಿಎಂಕೆ ಮಿತ್ರ ಪಕ್ಷಗಳು ವಿಜಯ್ಗೆ ಬೆಂಬಲ ಸೂಚಿಸಿದ್ವು. தீர்மானமாக வாக்களித்தனர். வாகை சூடும் அந்த வரலாறு திரும்பியது. விசில் அலை வெற்றி அலையாக மாறியது. ಟಿವಿಕೆ 105 ಸ್ಥಾನಗಳನ್ನು ಹೊಂದಿದ್ದು, ಈ ಪಕ್ಷಕ್ಕೆ ಕಾಂಗ್ರೆಸ್ನ 5 ಮಂದಿ, ಸಿಪಿಐನ 2, ಸಿಪಿಎಂನ 2, ವಿಸಿಕೆ ಪಾರ್ಟಿಯ 2, ಐಯುಎಂಎಲ್ನ 2 ಬೆಂಬಲ ಸೂಚಿಸಿದ್ದರು. ಅಸೆಂಬ್ಲಿಯಲ್ಲಿ ಎಐಎಡಿಎಂಕೆ ಪಕ್ಷದ 25 ಮಂದಿ ಮತ್ತು ಎಎಂಎಂಕೆ ಪಕ್ಷದ 1 ಟಿವಿಕೆಗೆ ಬೆಂಬಲ ನೀಡುವುದರ ಮೂಲಕ ಒಟ್ಟು 144 ಸದಸ್ಯ ಬೆಂಬಲ ಪಡೆದುಕೊಂಡಿದೆ ಟಿವಿಕೆ. ಒಟ್ಟು 7 ಪಕ್ಷಗಳು ವಿಜಯ್ ನೇತೃತ್ವದ ಟಿವಿಕೆಗೆ ಬೆಂಬಲ ನೀಡಿವೆ. ಈ ಬೆಂಬಲ ವಿಜಯ್ ಅವರ ರಾಜಕೀಯ ಜೀವನಕ್ಕೆ ದೊಡ್ಡ ಬಲವನ್ನ ನೀಡಿದೆ. ಚುನಾವಣೆಗೂ ಮುನ್ನ ಅವರು ನೀಡಿದ್ದ ಭರವಸೆಗಳು ಮತ್ತು ಅವರ ಪಕ್ಷದ ಸಿದ್ಧಾಂತಗಳನ್ನು ಜಾರಿಗೆ ತರಲು ಈಗ ಅವರಿಗೆ ಅಧಿಕೃತ ಮುದ್ರೆ ಸಿಕ್ಕಂತಾಗಿದೆ. ಅಷ್ಟೇ ಅಲ್ಲ, ತಮಿಳುನಾಡಿನ ಸಾಂಪ್ರದಾಯಿಕ ದ್ವಿಪಕ್ಷೀಯ ರಾಜಕಾರಣಕ್ಕೆ ಟಿವಿಕೆ ದೊಡ್ಡ ಸವಾಲಾಗಿದೆ. ಇಷ್ಟು ವರ್ಷಗಳ ಕಾಲ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಮಾತ್ರ ಇದ್ದ ಪೈಪೋಟಿಗೆ ಈಗ 3ನೇ ಶಕ್ತಿಯಾಗಿ ವಿಜಯ್ ಪ್ರವೇಶಿಸಿದ್ದಾರೆ. ಇದು ಮುಂದಿನ ತಮಿಳುನಾಡು ರಾಜಕೀಯದಲ್ಲೇ ಅತಿ ದೊಡ್ಡ ಬದಲಾವಣೆಯನ್ನ ತರಲಿದೆ. ಸದ್ಯ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಭದ್ರವಾಗಿ ನೆಲೆಯೂರಿದ್ದಾರೆ. ಅವರ ಸಚಿವ ಸಂಪುಟದ ಮುಂದಿರುವ ಮೊದಲ ಸವಾಲು ಅಂದರೆ ಬಜೆಟ್ ಮಂಡನೆ ಮತ್ತು ಜನರ ನಿರೀಕ್ಷೆಗಳನ್ನು ಪೂರೈಸುವುದು. ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಮತ್ತು ಯುವ ಜನತೆಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಅವರು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎಂಬುದನ್ನು ಇಡೀ ದೇಶವು ಗಮನಿಸುತ್ತಿದೆ. ಸಿನಿಮಾ ರಂಗದ ಯಶಸ್ಸಿನ ನಂತರ ರಾಜಕೀಯ ರಂಗದಲ್ಲೂ ಅವರು ಅಷ್ಟೇ ಪ್ರಭಾವಶಾಲಿಯಾಗಿ ಹೊರಹೊಮ್ಮುತ್ತಿದ್ದು, ವಿಜಯ್ ರಾಜಕೀಯ ಭವಿಷ್ಯ ಕುತೂಹಲಕಾರಿಯಾಗಿದೆ. ತಮಿಳುನಾಡು ರಾಜಕೀಯ ಇತಿಹಾಸದಲ್ಲಿ ವಿಜಯ್ ಒಂದು ಮೈಲಿಗಲ್ಲು ಸ್ಥಾಪಿಸಿದ್ದಾರೆ. ಈ ಮೈಲಿಗಲ್ಲು ಸ್ಥಾಪಿಸುವುದರ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿದ್ದಾರೆ. ಮುಂದಿನ ತಮಿಳುನಾಡು ರಾಜಕೀಯದಲ್ಲಿ ಭಾರಿ ಬದಲಾವಣೆಗಳನ್ನು ಮಾಡಲಿದೆ. ವಿಜಯ್ ಅವರ ವಿಶ್ವಾಸ ತಮಿಳುನಾಡನ್ನ ಹೆಚ್ಚಾಗಿ ಕಾಡುತ್ತಿದೆ. ಯಾಕಂದ್ರೆ ವಿಜಯ್ ಅವರ ವಿಶ್ವಾಸ ಮತ ತಮಿಳುನಾಡಿನ ಒಂದು ಹಳೆ ಪಕ್ಷವನ್ನೇ ಪೀಸ್ ಮಾಡಿದೆ. ಹೌದು, ತಮಿಳುನಾಡು ಚುನಾವಣೆ ಬಂದಾಗಿನಿಂದಲೇ ಒಂದು ಅನುಮಾನ ಎಲ್ಲ ಕಡೆ ಓಡಾಡ್ತಾ ಇತ್ತು. ತಮಿಳುನಾಡಲ್ಲಿ ಎಐಎಡಿಎಂಕೆ ಪಕ್ಷ ಟಿವಿಕೆ ಜೊತೆಗೆ ಹೋಗುತ್ತೆ ಅಂತ ಮಾತಾಡಿಕೊಳ್ಳಲಾಗ್ತಾ ಇತ್ತು.
ಕೆಲವು ದಿನಗಳ ನಂತರ ಎಐಎಡಿಎಂಕೆ ಎರಡು ಹೋಳಾಗಬಹುದು ಅನ್ನೋ ಅನುಮಾನಗಳು ವ್ಯಕ್ತವಾಗಿದ್ವು. ಆದರೆ ಈಗ ಆ ಅನುಮಾನದಂತೆ ಎಐಎಡಿಎಂಕೆ ಪಕ್ಷ ಪೀಸ್ ಆಗಿದೆ. ವಿಶ್ವಾಸ ಮತದ ಬೆನ್ನಲ್ಲೇ ಎಐಎಡಿಎಂಕೆ ಪೀಸ್. ಎಐಎಡಿಎಂಕೆಯ ಎರಡೂ ಬಣದಿಂದ ನಾಯಕತ್ವಕ್ಕಾಗಿ ಪೈಪೋಟಿ. ವಿಪ್ ಜಾರಿಯಾಗಿತ್ತು, ಶಾಸಕರಿಗಿದೆಯಾ ಸಂಕಷ್ಟ. ಎಐಎಡಿಎಂಕೆ ಈ ಪಕ್ಷದ ಹೆಸರನ್ನ ಕೇಳಿದ್ರೆ ಮೊದಲು ಎಲ್ಲರಿಗೂ ತಟ್ಟಂತ ನೆನಪಿಗೆ ಬರೋದು ಪಕ್ಷವನ್ನ ಕಟ್ಟಿದ ಎಂಜಿಆರ್ ಮತ್ತು ಬೆಳೆಸಿದ ಜಯಲಲಿತಾ. ತಮಿಳುನಾಡಿನಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸುತ್ತಾಡಿದ್ದ ಎಂಜಿ ರಾಮಚಂದ್ರನ್ ಪಕ್ಷವನ್ನ ಸ್ಥಾಪನೆ ಮಾಡಿ ಕಟ್ಟಿದ್ರು. ನಂತರ ಅದನ್ನ ಜಯಲಲಿತಾ ಬೆಳೆಸಿ ಡಿಎಂಕೆ ಸವಾಲಾಗಿದ್ರು, ಅಧಿಕಾರಕ್ಕೆ ತಂದ್ರು. ಆದರೆ ಈಗ ಅಂತ ಪಕ್ಷ ಪೀಸ್ ಆಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಟಿವಿಕೆಗೆ ಬಂದ ಸ್ಥಾನಗಳು ಎಐಎಡಿಎಂಕೆ ಮೇಲೆ ಪರಿಣಾಮ ಬೀರಿದೆ. ವಿಶ್ವಾಸ ಮತ ಯಾಚನೆಗೂ ಮೊದಲೇ ಎಐಎಡಿಎಂಕೆಯಲ್ಲಿ ಒಡಕುಂಟಾಗಿದ್ದು ಅದು ವಿಶ್ವಾಸ ಮತದಲ್ಲಿ ಸಾಬೀತಾಗಿದೆ. ಮಾಜಿ ಸಚಿವ ಎಸ್ಪಿ ವೇಲುಮಣಿ ಮತ್ತು ಸಿವಿಇ ಷಣ್ಮುಗಂ ನೇತೃತ್ವದ ಬಣವು ಆಡಳಿತಾರೂಢ ಸಿಎಂ ದಳಪತಿ ವಿಜಯ್ ನೇತೃತ್ವದ ಟಿವಿಕೆಯನ್ನ ಬೆಂಬಲಿಸಿದೆ. ಆದರೆ ಇಲ್ಲಿ ಟಿವಿಕೆ ವಿರುದ್ಧ ಮತ ಚಲಾಯಿಸುವಂತೆ ಪಳನಿಸ್ವಾಮಿ ಬಣವು ಎಲ್ಲ 47 ಶಾಸಕರಿಗೆ ವಿಪ್ ಜಾರಿ ಮಾಡಿದ್ದು, ವಿಪ್ ಉಲ್ಲಂಘಿಸಿದ್ದಾರೆ ಶಾಸಕರು. ಇಪ್ಪತ್ತೈದು ಎಐಎಡಿಎಂಕೆ ಶಾಸಕರು ಟಿವಿಕೆ ಪರ ಮತ. ಟಿವಿಕೆ ಪರ ಮತ ಹಾಕಿದವರಿಗೆ ಕಾನೂನು ಸಂಕಷ್ಟ ಫಿಕ್ಸ್. ವಿಜಯ್ ನೇತೃತ್ವದ ಟಿವಿಕೆ ಬಹುಮತ ಸಾಬೀತುಪಡಿಸಲು ಎಐಎಡಿಎಂಕೆಯ 24 ಶಾಸಕರು ಬೆಂಬಲ ಕೊಟ್ಟಿದ್ದಾರೆ. ಒಟ್ಟು 47 ಮಂದಿ ಎಐಎಡಿಎಂಕೆ ಶಾಸಕರಿದ್ದು ಉಳಿದ 22 ಮಂದಿ ಟಿವಿಕೆ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ. ಇದು ಗೊತ್ತಾಗ್ತಾ ಇದ್ದಂತೆ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಪಳನಿಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ವಿಪ್ ಜಾರಿಯಾಗಿದ್ರೂ ಕೂಡ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ವಿಪ್ ಅನ್ನ ಉಲ್ಲಂಘಿಸಿ ಎಐಎಡಿಎಂಕೆಯ ಮತ್ತೊಂದು ಬಣ ಓಟ್ ಮಾಡಿದೆ. ಈಗ ಅವರೆಲ್ಲರೂ ಅನರ್ಹತೆಯ ಭೀತಿಯನ್ನ ಎದುರಿಸುವ ಸಾಧ್ಯತೆ ಇದೆ. ಎಐಎಡಿಎಂಕೆ ಪಕ್ಷ ಒಡೆಯಲು ಕಾರಣವೇನು? ವಿಪ್ ಉಲ್ಲಂಘಿಸಿದ ಶಾಸಕರ ಮೇಲೆ ಶಿಸ್ತು ಕ್ರಮ ತಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಆದರೆ 25 ಶಾಸಕರು ಪಕ್ಷದ ಆದೇಶ ಉಲ್ಲಂಘಿಸಲು ಕಾರಣವೇನು ಎನ್ನುವ ಪ್ರಶ್ನೆಗೆ ಸಿದ್ಧ ಉತ್ತರ ಇದೆ. ಹೌದು, ಎಡಪ್ಪಾಡಿ ಪಳನಿಸ್ವಾಮಿ ಸರ್ವಾಧಿಕಾರಿಯಂತೆ ನಡ್ಕೋತಾ ಇದ್ರು. ಆದ್ರಿಂದ ಒಂದಷ್ಟು ಶಾಸಕರು ಪಕ್ಷದಿಂದ ಹೊರಬರೋಕೆ ಪ್ರಯತ್ನ ಪಡ್ತಾ ಇದ್ರು. ಇದರ ಜೊತೆಗೆ ಕೆಲವರಿಗೆ ಬಿಜೆಪಿ ಜೊತೆ ಎಐಎಡಿಎಂಕೆ ಮೈತ್ರಿ ಮಾಡಿಕೊಳ್ಳೋದು ಇಷ್ಟ ಇರಲಿಲ್ಲ. ಆದ್ದರಿಂದ ಒಂದು ಚಾನ್ಸ್ಗಾಗಿ ಎಲ್ಲರೂ ಕಾಯ್ತಾ ಇದ್ರು. ಯಾವಾಗ ಟಿವಿಕೆಗೆ ಬಹುಮತ ಕೊರತೆ ಇದೆ ಅಂತ ಗೊತ್ತಾಯಿತು, ಆಗಲೇ ಎಐಎಡಿಎಂಕೆಯ 25 ಶಾಸಕರು ಮನಸ್ಸು ಬದಲಾಯಿಸಿಕೊಂಡು ಟಿವಿಕೆ ಸೇರೋದಕ್ಕೆ ಆಸಕ್ತಿ ತೋರಿಸಿದ್ದಾರೆ. ನಂತರ ಈಗ ವಿಶ್ವಾಸ ಮತದಲ್ಲಿ ಅವರ ಬೆಂಬಲ ಬಹಿರಂಗಗೊಂಡಿದೆ. ಈಗ ಅವರಿಗೆಲ್ಲ ತೊಂದರೆ ಎದುರಾಗಲಿದೆ. ಎಐಎಡಿಎಂಕೆ ವಿಪ್ಗೆ ವಿರುದ್ಧವಾಗಿ 25 ಶಾಸಕರ ಮತ ಚಲಾಯಿಸಿದ್ದು, ಈ ಎಲ್ಲ ಶಾಸಕರು ಶಾಸಕ ಸ್ಥಾನದಿಂದ ಅನರ್ಹ ಸಾಧ್ಯತೆ ಇದೆ. ಅವರೆಲ್ಲ ಪಕ್ಷಾಂತರ ವಿರೋಧಿ ಕಾನೂನು ಎದುರಿಸಬೇಕಾಗುತ್ತೆ. 10ನೇ ಶೆಡ್ಯೂಲ್ನಲ್ಲಿರೋ ಪಕ್ಷಾಂತರ ವಿರೋಧಿ ಕಾಯ್ದೆ ಇದ್ದು 10ನೇ ಶೆಡ್ಯೂಲ್ನ 1B 1Cಯಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಒಟ್ಟು ಶಾಸಕರಲ್ಲಿ 2/3 ಮಂದಿ ಪಕ್ಷ ಬಿಟ್ಟರೆ ಸಮಸ್ಯೆ ಇಲ್ಲ. ಆದರೆ ಎಐಎಡಿಎಂಕೆ ಪಕ್ಷದಲ್ಲಿ ಕೆಲವರು ಮಾತ್ರ ವಿಪ್ ಉಲ್ಲಂಘನೆ ಮಾಡಿದ್ದಾರೆ. ಆದ್ದರಿಂದ ಅವರೆಲ್ಲ ಅನರ್ಹಗೊಳ್ಳೋ ಸಾಧ್ಯತೆ ಇದೆ. ಸದ್ಯಕ್ಕೆ ರೆಬಲ್ ಶಾಸಕರ ವಿರುದ್ಧ ಎಐಎಡಿಎಂಕೆ ಪಕ್ಷ ಸ್ಪೀಕರ್ ಮುಂದೆ ಅನರ್ಹತೆ ಅರ್ಜಿಗಳನ್ನು ಸಲ್ಲಿಸಲಿದೆ. ಸ್ಪೀಕರ್ ಅವರಿಗೆ ನೋಟಿಸ್ ಕಳುಹಿಸುತ್ತಾರೆ. ಅವರ ವಾದವನ್ನು ಮಂಡಿಸಲು ಮತ್ತು ತಮ್ಮ ಪ್ರತಿವಾದ ಮಂಡಿಸಲು ಕೇಳುತ್ತಾರೆ. ಆ ವೇಳೆಯಲ್ಲಿ ತಾವು ಯಾವುದೇ ಪಕ್ಷಾಂತರ ಮಾಡಿಲ್ಲ ಅನ್ನೋದನ್ನ ಇವರು ಸಾಬೀತು ಮಾಡ್ಕೋಬೇಕು. ಇಲ್ಲಾಂದ್ರೆ ಶಾಸಕ ಸ್ಥಾನ ಅನರ್ಹಗೊಳ್ಳುತ್ತೆ. ಒಂದೊಂದು ವೇಳೆ ಪಕ್ಷದಿಂದಲೇ ಉಚ್ಚಾಟನೆ ಮಾಡಬಹುದು. ಇನ್ನು ಕೆಲವೊಮ್ಮೆ ನಮ್ಮದೇ ನಿಜವಾದ ಪಕ್ಷ ಅಂತ ಕಾನೂನು ಹೋರಾಟವೂ ಆರಂಭ ಆಗಬಹುದು. ಇನ್ನು ಒಂದು ಹೆಜ್ಜೆ ಮುಂದೆ ಹೋದರೆ ನಿಜವಾದ ಪಕ್ಷ ಯಾವುದು ಎಂಬುದನ್ನು ಚುನಾವಣಾ ಆಯೋಗ ನಿರ್ಧರಿಸಬೇಕಾಗುತ್ತದೆ.
ಸದ್ಯಕ್ಕೆ ಎಐಎಡಿಎಂಕೆ ಪಕ್ಷದಲ್ಲಿ ಕಚ್ಚಾಟ ಶುರುವಾಗಿದೆ. ನಾನೇ ನಾಯಕ ಅಂತ ಇಬ್ಬರಲ್ಲೂ ದೊಡ್ಡ ಹೋರಾಟ ನಡೀತಾ ಇದೆ. ಮತ್ತೊಂದು ಕಡೆ ಹೊಸ ರೀತಿಯ ಆಡಳಿತ ಕೊಡೋಕೆ ವಿಜಯ್ ಸೈಲೆಂಟ್ ಆಗಿ ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಹೌದು, ಸಿನಿಮಾ ಸ್ಟೈಲ್ನಲ್ಲೇ ದರ್ಬಾರ್ ಶುರು ಮಾಡಿಕೊಂಡಿರೋ ವಿಜಯ್ ಬುಧವಾರದ ಸೆಷನ್ನಲ್ಲಿ ಮಾತಾಡುವಾಗಲೂ ಉತ್ತಮ ಆಡಳಿತದ ಭರವಸೆಯನ್ನ ಕೊಟ್ಟಿದ್ದಾರೆ. ಆದರೆ ವಿಜಯ್ಗೆ ಇನ್ಮುಂದೆಯೇ ಅಸಲಿ ಆಟ ಶುರುವಾಗಲಿದೆ. ಯಾಕಂದ್ರೆ ತಮಿಳುನಾಡಿನ 2 ಪ್ರಬಲ ಮತ್ತು ಅನುಭವಿ ಪಕ್ಷಗಳು ವಿರೋಧ ಪಕ್ಷದಲ್ಲಿದ್ದು ಆ 2 ಪಕ್ಷಗಳನ್ನ ವಿಜಯ್ ಎದುರಿಸಬೇಕಾಗುತ್ತದೆ. ಇದರ ಜೊತೆಗೆ ಬೆಟ್ಟದಷ್ಟು ಸವಾಲುಗಳು ವಿಜಯ್ಗೆ ಕಾಡಲಿವೆ. ಟಿವಿಕೆ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಗಳೇ ವಿಜಯ್ ಅನ್ನ ಮೊದಲು ಕಾಡಲಿದ್ದು ಆ ಸವಾಲುಗಳನ್ನ ಹೇಗೆ ಎದುರಿಸ್ತಾರೆ ಅನ್ನೋದು ಕುತೂಹಲ ಎಲ್ಲರಲ್ಲಿದೆ. ಐದು ವರ್ಷ ಇರುತ್ತಾ ಟಿವಿಕೆ ಸರ್ಕಾರ? ಟಿವಿಕೆಯನ್ನ ನಂಬಿ ಒಂದಷ್ಟು ಪಕ್ಷಗಳು ಟಿವಿಕೆ ಜೊತೆಗೆ ಹೋಗಿವೆ. ಸಿದ್ಧಾಂತ, ಅಧಿಕಾರ ಹಂಚಿಕೆ ವಿಚಾರವನ್ನ ಈಗಲೇ ಚರ್ಚಿಸಿ ನಿರ್ಧಾರ ತೆಗೆದುಕೊಂಡಿವೆ. ಆದರೆ ಈಗ ಹಲವಾರು ಸವಾಲುಗಳು ವಿಜಯ್ಗೆ ಎದುರಾಗಲಿವೆ. ಯಾರ್ಯಾರಿಗೆ ಸಚಿವ ಸ್ಥಾನ ನೀಡಬೇಕು, ಯಾವ ಸಚಿವ ಸ್ಥಾನ ನೀಡಬೇಕು ಅನ್ನೋ ದೊಡ್ಡ ಸವಾಲು ವಿಜಯ್ಗಿದೆ. ಇದು ಕೆಲವೇ ದಿನಗಳಲ್ಲಿ ಶಾಸಕರಲ್ಲಿ ಅಸಮಾಧಾನ ಹೊರಹಾಕೋ ಹಾಗೆ ಮಾಡಬಹುದು. ಇದೇ ಮೈತ್ರಿಯಲ್ಲಿ ಬಿರುಕಿಗೆ ಕಾರಣವಾಗಬಹುದು. ಸರ್ಕಾರ ಉಳಿಯೋದಕ್ಕೂ ಇವೆಲ್ಲ ತೊಂದರೆ ನೀಡಬಹುದು ಎನ್ನಲಾಗ್ತಿದೆ. ಆದರೆ ಮಿತ್ರ ಪಕ್ಷಗಳು ಮಾತ್ರ ಟಿವಿಕೆ ನೇತೃತ್ವದ ಸರ್ಕಾರ 5 ವರ್ಷ ಪೂರೈಸೋ ಭರವಸೆ ಇಟ್ಕೊಂಡಿವೆ. ತಮಿಳುನಾಡಿನ ರಾಜಕೀಯ ಭೂಪಟದಲ್ಲಿ 74 ವರ್ಷಗಳಿಂದ 2 ದ್ರಾವಿಡ ಪಕ್ಷಗಳದ್ದೇ ಹವಾ ಇತ್ತು. ಮೈತ್ರಿ ಮಾಡಿಕೊಂಡರೂ ಅಧಿಕಾರವನ್ನ ಮಾತ್ರ ಯಾರೊಂದಿಗೂ ಹಂಚಿಕೊಳ್ಳುತ್ತಿರಲಿಲ್ಲ. ಆದರೆ ಈ ಬಾರಿ ವಿಜಯ್ ಅವರ ಪಕ್ಷ 108 ಸ್ಥಾನ ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಬಹುಮತಕ್ಕೆ ಇತರ ಪಕ್ಷಗಳ ಬೆಂಬಲ ಅನಿವಾರ್ಯವಾಗಿರುವುದರಿಂದ ಕಾಂಗ್ರೆಸ್ ಮತ್ತು ಎಡಪಕ್ಷಗಳನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಮೂಲಕ ವಿಜಯ್ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಹೇಗೋ ಸರ್ಕಾರ ರಚಿಸಿರೋ ವಿಜಯ್ ಸರ್ಕಾರವನ್ನ ಹೇಗೆ ನಿಭಾಯಿಸುತ್ತಾರೆ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಿದೆ.